ನೋಡಿ, ಈ ಮಖಾನ ಅಂದ್ರೆ ಏನು ಅಂತ ಅನ್ಕೋತಿದ್ದೀರೇನೋ. ಈ ಮಖಾನ ಅಂದ್ರೆ ಲೋಟಸ್ ಬೀಜದಿಂದ ಈ ತರ ಮಖಾನಗಳನ್ನ ಮಾಡ್ತಾರೆ. ಸೊ ಇದರಿಂದ ನಾವು ಮಾಡಿರೋ ರೆಸಿಪಿನೇ ಇವತ್ತಿದು. ಸೊ ತುಂಬಾ ಚೆನ್ನಾಗಿದೆ ಅಲ್ಲ ನೋಡಕ್ಕೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಇದನ್ನ ನೀವು ಕಂಪಲ್ಸರಿ ಆಗಿ ರೋಟಿ ಇಲ್ಲ ಪುಲ್ಕ ಚಪಾತಿ ಈ ತರದ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕಂಪಲ್ಸರಿ ಆಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಅದರಿಂದ ಮಾಡಿರೋದೇ ಇವತ್ತು ಮಖಾನ ಗ್ರೇವಿ. ನೋಡಿರಿ ಯಾವ ತರ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ನಾವು ಮಖಾನ ಗ್ರೇವಿ ಮಾಡಲಿಕ್ಕೆ ಸ್ಟವ್ ಆನ್ ಮಾಡಿ ಈ ತರದೊಂದು ಬಾಣಲಿ ಇಟ್ಟು ಅದರಲ್ಲಿ ಡ್ರೈ ಆಗಿ ಮಖಾನಗಳನ್ನ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ತರ ಎಣ್ಣೆ ಹಾಕಿದ್ರೆ ಡ್ರೈ ಆಗಿ ರೋಸ್ಟ್ ಮಾಡಿ. ಮಖಾನ ಆಗಿದೆಯಾ ಎಲ್ಲ ಗೊತ್ತಾಗಬೇಕು ಅಂತ ಅಂದಲ್ಲಿ ಒಂದು ಮಖಾನ ತಗೊಳ್ಳಿ. ಈ ತರ ಪ್ರೆಸ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಪುಡಿ ಪುಡಿ ಆಗೋಗ್ತಿದೆ ಅಂದ್ರೆ ಆಗೋಗಿದೆ ಅಂತ ಹೇಳಿ ಈಗ ಆ ಮಖಾನಗಳನ್ನ ಒಂದು ಪ್ಲೇಟಿಗೆ ಎತ್ತಾಕೋಬೇಕು. ಈಗ ಮಖಾನಗಳನ್ನ ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಾದ್ಮೇಲೆ ಸೇಮ್ ಬಾಂಡ್ಲಿನಲ್ಲಿ ಒಂದು 4 ಟೇಬಲ್ ಸ್ಪೂನಿನಷ್ಟು ಆಯಿಲ್ ಹಾಕೊಂಡು ಒಂದು ಈರುಳ್ಳಿ ಈ ತರ ಸ್ಲೈಸ್ ಕಟ್ ಮಾಡಿರೋದನ್ನ ಹಾಕೊಂತಿದ್ದೀನಿ. ಅದರಲ್ಲಿ ಈಗ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಗೋಡಂಬಿಗಳು ಇಲ್ಲಿ ನಾನು ಒಂದು 4 ತಗೊಂಡಿದ್ದೀನಿ. ಸೊ 2 ಪೀಸಸ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಕಾಣಿಸ್ತಿದೆ. ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಇಲ್ಲಿ ನಮಗೆ ಆನಿಯನ್ಸ್ ಅನ್ನೋದು ಸ್ವಲ್ಪ ರೋಸ್ಟ್ ಆದಮೇಲೆ ಜೀರಿಗೆ, ಏಲಕ್ಕಿ, ಬಿರಿಯಾನಿ ಎಲೆ, ಚಕ್ಕೆ, ಮರಾಠ ಮೊಗ್ಗು, ಲವಂಗ ಒಂದು 4, ಮೆಣಸು 4 ಕಾಳು, ಅನಾನಸ್ ಹೂವು ಒಂದು 2 ಪೆಟಲ್ ಹಾಕೊತಾ ಇದ್ದೀನಿ. ಗಸಗಸೆ ಒಂದು 1/4 ಟೇಬಲ್ ಸ್ಪೂನಿನಷ್ಟು ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಆಗ್ಲೇ ನಿಮಗೆ ಕ್ಲಾರಿಟಿಯಾಗಿ ಅರ್ಥ ಆಯ್ತೋ ಇಲ್ಲೋ ಅಂತ ಹೇಳಿ ಮತ್ತೊಮ್ಮೆ ತೋರಿಸ್ತಿದ್ದೀನಿ ನೋಡಿ. ಈ ತರ ಅನಾನಸ್ ಹೂವಿನಲ್ಲಿ 2 ಪೆಟಲ್ಸ್ ಹಾಕಿದ್ದೀನಿ. ಈಗ ನಾವು ಟೊಮೊಟೊ ಹಣ್ಣು ಒಂದು ಕಂಪ್ಲೀಟ್ ಕಟ್ ಮಾಡಿ ಈ ತರ ಫೈನ್ ಚಾಪ್ ಮಾಡಿದ್ದೀನಿ ಸ್ಲೈಸಸ್ ಆಗಿ. ಈಗ ಟೊಮೊಟೊ ಬೇಯಬೇಕು ಅಂತ ಆದಲ್ಲಿ ಒಂದು 1/4 ಟೇಬಲ್ ಸ್ಪೂನಿನಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಈ ತರ ಚೆನ್ನಾಗಿ ಕಲಿಸಿದಾದ್ಮೇಲೆ ಒಂದು 2 ನಿಮಿಷಕ್ಕೋಸ್ಕರ ಈ ತರ ನಾವು ಮುಚ್ಚಳ ಹಾಕಿಬಿಡೋಣ. ನೋಡಿ, ಒಂದು 2 ನಿಮಿಷ ಆದ್ಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಅಂದ್ರೆ ನಮಗೆ ಫುಲ್ ಕಂಪ್ಲೀಟ್ ಆಗಿ ಬೇಯಬೇಕಂತ ಏನಿಲ್ಲ, ಸ್ವಲ್ಪ ಬೆಂದ್ರು ಸಾಕು. ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ಈಗ ನಾವು ಕಲಸಿಟ್ಟಿರುವಂತ ಈ ಮಿಶ್ರಣ ನಮಗೆ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಈ ತರ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇಂಥ ಟೈಮಲ್ಲಿ ನಾವು ಒಂದು 2 ಟೇಬಲ್ ಸ್ಪೂನಿನಷ್ಟು ನೀರು ಹಾಕಿ ಫೈನ್ ಪೇಸ್ಟ್ ಮಾಡಿದ್ರೆ ಸಾಕು. ಈಗ ನಾವು ಮಖಾನ ಗ್ರೇವಿ ಮಾಡೋದು ಯಾವ ತರ ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಅದರಲ್ಲಿ ಒಂದು 4 ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕೋಬೇಕು. ಅದರಲ್ಲಿ ನಾನಿಲ್ಲಿ ಹೋಮ್ ಮೇಡ್ ಅರಿಶಿನ ಪೌಡರ್ ಒಂದು 1/4 ಟೇಬಲ್ ಸ್ಪೂನಿನಷ್ಟು, ಹೋಮ್ ಮೇಡ್ ಖಾರ ಪೌಡರ್ 1 ಟೇಬಲ್ ಸ್ಪೂನಿನಷ್ಟು ಹಾಕೊಂಡಿದ್ದೀನಿ. ಇಲ್ಲಿ ಖಾರ ಪೌಡರ್ ಅರಿಶಿನ ಎಣ್ಣೆಯಲ್ಲಿ ಉರಿತಿರ್ಬೇಕಾದ್ರೆ ಸ್ವಲ್ಪ ನಮ್ಗೆ ಈ ತರ ನೊರೆ ಬಂದ್ರೆ ಸಾಕು. ನೀವು ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದರಲ್ಲಿ ನಾನು ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿರುವಂತಹ ಮಿಶ್ರಣನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗ್ಬೇಕು ನಮಗೆ. ಈಗ ನಾವು ಇದು ಸ್ವಲ್ಪ ರೋಸ್ಟ್ ಆಗ್ಲಿಕ್ಕೆ ಒಂದು 4 ನಿಮಿಷ ಈ ತರ ಮುಚ್ಚಳ ಹಾಕಿ ಇಡೋಣ. ನೋಡಿ, 4 ನಿಮಿಷ ಆದ್ಮೇಲೆ ಯಾವ ತರ ಬೆಂದಿದೆ ಅಂತ ನೋಡೋಣ ಈ ಮಸಾಲ. ನೋಡಿ, ಎಣ್ಣೆ ನಮಗೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಆಗಬೇಕು. ಇವಾಗ ಇನ್ನೂ ಸ್ವಲ್ಪ ಬೇಯ್ತಾ ಇದೆ ಅಲ್ವಾ. ಸೊ ಈ ತರ ನೀವು ತೆಗ್ದಿದ್ದಾದ್ಮೇಲೆ ಮುಚ್ಚಳನ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಂಥ ಟೈಮಲ್ಲಿ ನಾವು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬಹುದು. ಬಟ್ ನಾನಿಲ್ಲಿ 1/4 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ಈಗ ನಾವು ರೋಸ್ಟ್ ಮಾಡಿಟ್ಟಿದ್ವಲ್ಲ ಮಖಾನ, ಅದನ್ನು ಕೂಡ ಇದರಲ್ಲಿ ಹಾಕೋಣ. ಅವಾಗ ಮಸಾಲ ಮತ್ತೆ ಉಪ್ಪು ಅನ್ನೋದೆಲ್ಲ ಮಖಾನಗಳಿಗೆ ಹಿಡಿಯುತ್ತೆ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಂಥ ಟೈಮಲ್ಲಿ ನಾವು ಮಖಾನಗಳನ್ನ ಈ ತರ ಮಸಾಲೆ ಜೊತೆ ಉಪ್ಪಿನ ಜೊತೆ ನಾವು ಸ್ವಲ್ಪ ಕಲಿಸ್ಕೊಳ್ಳೋ ತರ ಆದಲ್ಲಿ ಮಖಾನ ಒಳಗಡೆ ಚೆನ್ನಾಗಿ ಮಸಾಲೆಗಳು ಹಿಡಿಯುತ್ತೆ. ಈಗ ನಾವು ಇದನ್ನ ಇನ್ನೊಂದು 3 ನಿಮಿಷಕ್ಕೋಸ್ಕರ ಮುಚ್ಚಳ ಹಾಕಿ ಇಟ್ಬಿಡೋಣ. ನೋಡಿ, ಇನ್ನ 3 ನಿಮಿಷ ಆದ್ಮೇಲೆ ಯಾವ ತರ ಇದೆ ಅಂತ ಹೇಳಿ. ಸ್ವಲ್ಪ ಆಯಿಲ್ ಅನ್ನೋದಂತೂ ಎಕ್ಸ್ಟ್ರಾಕ್ಟ್ ಆಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇಂಥ ಟೈಮಲ್ಲಿ ನೀವು ಒಂದ್ಸರಿ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಆಲ್ರೆಡಿ ಫೈನ್ ಪೇಸ್ಟ್ ಮಾಡಿದ್ವಲ್ಲ, ಸೊ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಇರುತ್ತಲ್ಲ, ಅದರಲ್ಲಿ 3/4 ಗ್ಲಾಸಿನಷ್ಟು ನೀರು ಹಾಕಿ ಅದನ್ನ ಈ ಮಖಾನಗಳಲ್ಲಿ ಹಾಕಿ ಸ್ವಲ್ಪ ಕಲಸಿ ಇನ್ನೊಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ, ಈಗ ನಾವು 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀವಲ್ಲ, ಅಷ್ಟರೊಳಗಡೆ ನಾನು ಇಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. 2 ಟೇಬಲ್ ಸ್ಪೂನಿನಷ್ಟು ಕಡಲೆ ಹಿಟ್ಟು, ಅದರಲ್ಲಿ ಒಂದು ಸ್ವಲ್ಪ ವಾಟರ್ ಹಾಕಿ ಈ ತರ ಲಂಪ್ಸ್ ಇಲ್ದಿರ ನೀಟಾಗಿ ಕಲಿಸ್ಕೊಂತಾ ಇರಿ, ಉಂಡೆಗಳಿಲ್ದಿರ. ಈಗ ನಾವು ಒಮ್ಮೆ ಮುಚ್ಚಳ ತೆಗೆದು ನೋಡೋಣ ಯಾವ ತರ ಬೆಂದಿದೆ ಅಂತ ಹೇಳಿ. ನಿಮ್ಗೆ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಮಖಾನಗಳು ನಾವು ಡ್ರೈ ರೋಸ್ಟ್ ಮಾಡಿದಾಗ್ಲೂ ಸಣ್ಣ ಆಗೋದಿಲ್ಲ, ಅಂದ್ರೆ ಚಿಕ್ಕದಾಗಲ್ಲ. ಒನ್ಸ್ ನೀವು ಇದನ್ನ ನೀರಿಗೆ ಹಾಕಿ ಈ ತರ ಬಾಯ್ಲ್ ಮಾಡಕ್ ಸ್ಟಾರ್ಟ್ ಆದಾಗ್ಲಿಂದ ಅದು ತುಂಬಾ ಚಿಕ್ಕದಾಗೋಗುತ್ತೆ. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನೀವು ಒಂದ್ಸರಿ ಮಾಡಿದಾಗ ಗೊತ್ತಾಗುತ್ತೆ. ಈಗ ನಾವು ಆಲ್ರೆಡಿ ಮಿಶ್ರಣ ಪ್ರಿಪೇರ್ ಮಾಡಿ ಇಟ್ಟಿದ್ವಲ್ಲ, ಕಡಲೆ ಹಿಟ್ಟು ನೀರೆಲ್ಲ ಸೇರಿಸಿ ಅದನ್ನ ಇದ್ರಲ್ಲಿ ಹಾಕಿ ಈ ತರ ಸ್ವಲ್ಪ ಮಿಕ್ಸ್ ಮಾಡಿ, ಸೊ ದಟ್ ನಮ್ಗೆ ಥಿಕ್ನೆಸ್ ಅನ್ನೋದು ಬರುತ್ತೆ. ಅವಾಗ ನಾವು ಚಪಾತಿ ಜೊತೆ, ಪೂರಿ ಜೊತೆ, ಪುಲ್ಕ ಜೊತೆ
ಯಾವ್ದ್ರ ಜೊತೆಗಾರು ತಿನ್ಬೋದು. ಈಗ ಚೆನ್ನಾಗಿ ಒಂದ್ಸರಿ ಕಲಸಿಟ್ಬಿಡೋಣ. ಇಂಥ ಟೈಮಲ್ಲಿ ನಾವು ಕಸೂರಿ ಮೇಥಿನ ತಗೊಂಡು ಈ ಥರ 2 ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿ ಪುಡಿ ಮಾಡಿ ಅದರಲ್ಲಿ ಗ್ರೇವಿನಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನೋಡಿ ನಾನು ಹೋಮ್ ಮೇಡ್ ಗರಂ ಮಸಾಲ ತಗೊತಿರೋದು. ಸೊ ಹಾಗಾಗಿ ಡಬ್ಬದಿಂದ ಡೈರೆಕ್ಟ್ ತೆಗೆದು ಹೀಗೆ ಹಾಕ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಹೋಮ್ ಮೇಡ್ ಗರಂ ಮಸಾಲ ನಮ್ಮ ಮಮ್ಮಿ ಮಾಡಿರೋದು ನೋಡಿಲ್ಲ ಅನ್ನೋ ಥರ ಆದಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಈ ಥರ ಗರಂ ಮಸಾಲ ಕಸೂರಿ ಮೇಥಿ ಹಾಕಿದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು 2 ನಿಮಿಷಕ್ಕೆ ಮುಚ್ಚಳ ಹಾಕಿ ಬೇಯಕ್ಕೆ ಬಿಡೋಣ. ನೋಡಿ ಈಗ 2 ನಿಮಿಷ ಆದಮೇಲೆ ಯಾವ ಥರ ಇದೆ ಅಂತ ಹೇಳಿ. ಇಲ್ಲಿಂದನೇ ನಿಮಗೆ ಗ್ಲಾಸಿಂದನೇ ಆಯಿಲ್ ಅನ್ನೋದು ಕಾಣಿಸ್ತಿದೆ ಅಲ್ಲ, ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಅನ್ನೋದು ಎಕ್ಸ್ಟ್ರಾಕ್ಟ್ ಆಗಿದೆ ಅಂತ ಹೇಳಿ. ಇಂಥ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕಿ ಒಂದ್ಸರಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ನಾನು ಆಗಲೇ ಹೇಳಿದ್ದೆ ಅಲ್ಲ, ನೀರಿಗೆ ಹಾಕಿದ ತಕ್ಷಣವೇ ಈ ಮಖಾನಗಳು ತುಂಬ ಚಿಕ್ಕದಾಗೋಗುತ್ತೆ. ಅಂದರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಚಿಕ್ಕದಾಗೋಗುತ್ತೆ. ನೀವು ಡ್ರೈ ರೋಸ್ಟ್ ಮಾಡಿದಾಗ ಅಂದರೆ ನಾರ್ಮಲ್ ಶೇಪ್ ಹೆಂಗಿರುತ್ತೋ ಹಾಗೆ ಇರುತ್ತೆ. ಒನ್ಸ್ ನೀವು ನೀರಿಗೆ ಹಾಕಿದ ತಕ್ಷಣ ಈ ಥರ ಆಗಿಬಿಡುತ್ತೆ. ನೀವು ಇದುವರೆಗೆ ಮಖಾನ ತಗೊಬಂದು ಮನೇಲಿ ಅಡುಗೆ ಮಾಡಿಲ್ಲ ಅನ್ನೋ ಥರ ಆದಲ್ಲಿ ಫಸ್ಟ್ ಅಡುಗೆ ಮಾಡಿ. ಯಾಕಂದರೆ ಮಖಾನದಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಬಂದು ಲೋಟಸ್ದು ಬೀಜ. ಒಂದು ವೇಳೆ ನೀವು ಡ್ರೈ ಫ್ರೂಟ್ ಪೌಡರ್ ಮಾಡಿ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿತೀರಾ, ಆ ಟೈಮಲ್ಲೂ ಕೂಡ ನೀವು ಇದನ್ನ ಲೋಟಸ್ ಇದೆಯಲ್ಲ ಬೀಜನ ಯೂಸ್ ಮಾಡ್ಬೋದು. ಅದನ್ನು ನಮ್ಮ ಮಮ್ಮಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಓಕೆ, ಇಫ್ ಯು ಲೈಕ್ ದ ವಿಡಿಯೋ, ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.